ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಪಾರು ಧಾರಾವಾಹಿ ಮೂಲಕ ಮನೆ ಮನೆ ತಲುಪಿ ಇನ್ನ ಬಿಗ್ ಬಾಸ್ ನ ಸ್ವಾಭಿಮಾನಿ ಅನ್ನಿಸ್ಕೊಂಡಂತಹ ಮೋಕ್ಷಿತಾ ಪೈ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಮೋಕ್ಷಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ತೆ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾವು ಸೂಪರ್ ಆಗಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಬಿಗ್ ಬಾಸ್ ನಲ್ಲಿ 120 ಡೇಸ್ ಇದ್ದು ಆಮೇಲೆ ಹೊರಗೆ ಬಂದು ಆ AC ಆ ಲೈಟ್ಸ್ ಅದೆಲ್ಲ ಮಿಸ್ ಮಾಡ್ಕೊಂತಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ ಹೊರಗಿನ ಪ್ರಪಂಚ ನಿಮಗೆ? ಇಡೀ ಬಿಗ್ ಬಾಸ್ ಮನೆನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆ ಅಟ್ಮಾಸ್ಫಿಯರ್ಗೂ ಈ ಅಟ್ಮಾಸ್ಫಿಯರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ವಲ್ಪ ಟೈಮ್ ತಗೋತಾ ಇದೆ ಇದಕ್ಕೆ ಹೊಂದ್ಕೊಳ್ಳೋದಕ್ಕೆ ನನಗೆ, ಬಟ್ ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇನ್ನ ನಂದು ಫಸ್ಟ್ ಕ್ವೆಶನ್ ಮುಗಿಸಿದ ಅವ್ರಿಗೆ ಏನು ಅಂತಂದ್ರೆ, ಫ್ಯಾಮಿಲಿ ರೌಂಡ್ ಇದ್ದಾಗ ನಿಮ್ಮ ಫ್ಯಾಮಿಲಿ ಅವರೆಲ್ಲರೂ ಬರ್ತಾರೆ, ಸ್ಪೆಷಲಿ ನಿಮ್ಮ ತಮ್ಮ ಬಂದಾಗ ನೀವು ತುಂಬಾ ಇಮೋಷನಲ್ ಆಗ್ತೀರಿ ಅಂಡ್ ಮನೆಯಲ್ಲಿ ತುಂಬಾ ಮಿಸ್ ಮಾಡ್ಕೊಂತಿರ್ತೀರಿ. ಆಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ನೋಡಿದವ್ರಿಗೆ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ನೋಡುವಾಗ ತುಂಬಾ ಇಮೋಷನಲ್ ಆಗಿದ್ದೆ. ನಿಮ್ಮ ತಮ್ಮ ನಿಮ್ಮನ್ನು ಗುರ್ತಿಡಿತಿಲ್ಲ ಅಂತ ಹೇಳಿ ನೀವು ಅಳ್ತೀರಿ. ಈಗ ಮನೆಯಿಂದ ಹೊರಗೆ ಬಂದಿದ್ದೀರಿ, ತಮ್ಮನ ಮೀಟ್ ಆಗಿರ್ತೀರಿ, ತಮ್ಮ ಗುರ್ತು ಹಿಡಿದ್ರ, ನಿಮ್ಮನ್ನ ಮಾತಾಡ್ಸಿದ್ರ, ಹೇಗಿತ್ತು ಅಂತ? ಆಚೆ ಬಂದ್ಮೇಲೆ ಅವನಷ್ಟು ಗುರ್ತು ಹಿಡಿಲಿಲ್ಲ. ನಿನ್ನೆ ರಾತ್ರಿ ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿಂಗೆ ಬರ್ತಾನೆ. ಈಗ ಒಂದ್ ಸ್ವಲ್ಪ 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 ನಾಪ್ಸ್ಕೊತಾ ಇದ್ದಾನೆ ಅವ್ನು ನನ್ನನ್ನ. ಓಕೆ, ಅಂದ್ರೆ ಅದೊಂಥರ ತುಂಬಾ ಇಮೋಷನಲ್ ಆಗಿತ್ತು. ಅಂಡ್ ಕಲರ್ಸ್ ಪೇಜ್ ಅಲ್ಲಿ ಸಿಕ್ಕಾಬಿಟ್ಟೆ ರೀಚ್ ಆಗಿದ್ದಂತ ಪ್ರೋಮೋ, ಅದು ಹೈಯೆಸ್ಟ್ ವ್ಯೂಸ್ ಕೂಡ ಬಂದಿತ್ತು. ಧನರಾಜ್ ಫ್ಯಾಮಿಲಿ ಆದ್ಮೇಲೆ ನಿಮ್ದು ಜನಗಳು ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದ್ರು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ ಆಲ್ರೆಡಿ ನೀವು ಪಾರು ಸೀರಿಯಲ್ ಮಾಡಿ ತುಂಬಾ ಜನಕ್ಕೆ ಇಷ್ಟ ಆಗಿದ್ರಿ, ಒಂಥರ ಮನೆ ಮಗಳ ತರ ಇದ್ರಿ. ಅಂತದ್ರಲ್ಲಿ ಬಿಗ್ ಬಾಸ್ ಮೂಲಕ ಇಷ್ಟು ಫ್ಯಾನ್ಸ್ ಗಳಿಸಿರೋದು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಇಷ್ಟು ಜನ ಫ್ಯಾನ್ಸ್ ಆಗಿರ್ತಾರೆ ನನಗೆ ಅಂತ ಹೇಳಿ? ಅದು ನಿಮ್ಮ ಕ್ಯಾರೆಕ್ಟರಿಗೆ ಖಂಡಿತ ಇಲ್ಲ. ಅಲ್ಲಿದ್ದಾಗ ನಂಗೆ ಅದೊಂದು ಕ್ವೆಶನ್ ಮಾರ್ಕ್ ಇತ್ತು. ನಾನು ಇಲ್ಲಿ ಮಾಡ್ತಿರೋದು ನನಗೆ ಸರಿ ಅನ್ನಿಸ್ತಿದೆ, ಆಚೆ ನೋಡ್ತಿರೋರ್ಗೆ ಅದು ಸರಿ ಅನ್ನಿಸ್ತಿದೆಯೋ ಇಲ್ವೋ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಆ ಕ್ವೆಶನ್ ಮಾರ್ಕ್ ಎಲ್ಲದಕ್ಕೂ ಆಡಿಯನ್ಸ್ ತೆರೆ ಎಳೆದಿದ್ದಾರೆ. ನಾನು ಇಷ್ಟ ಆಗ್ತೀನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿದೆ. ಬಟ್ ಇಲ್ಲ, ನೀವು ನನಗೆ ಇಷ್ಟ ನಮ್ಗಳಿಗೆ ಇಷ್ಟ ಆಗಿದ್ದೀರಾ ಅಂತ ಹೇಳಿ ನನ್ನ ಫ್ಯಾನ್ಸ್ ನನಗೆ ತೋರಿಸಿದ್ದಾರೆ.